ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ Draw on the furrows and ridges at 4 feet interval. It's okay? ನಾವಿವಾಗ ಬೆಳಿಗ್ಗೆ ಬದು ಮತ್ತು ಹಳ್ಳಗ ಅಥವಾ ಟ್ರಂಚ್ ಬಗ್ಗೆ ನಾವೇನು ತಿಳ್ಕೊಂಡ್ವಿ, ಹಳ್ಳ ಮತ್ತು ಬದು ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಮುಂದೆ ಹೋಗ್ಬೋದಲ್ಲ? Give the number to the bed. Bed number 1, bed number 2, bed number 3, bed number 4, bed number 5. ಪ್ರತಿಯೊಂದು ಬದುಗಳಿಗೆ ಅಥವಾ ದಿಂಡುಗಳಿಗೆ ಒಂದೊಂದು ಸಂಖ್ಯೆಗಳನ್ನ ಕೊಡಿ. 1, 2, 3, 4, 5 ಅಂತ ಹೇಳಿ. Okay. Bed number 1. Bed number 1. At the 30 feet distance, 32 feet distance, there are round shaped red symbol. ರೆಡ್ ಸಿಂಬಲ್ Red symbol, round shape. ಮೊದಲನೇ ಬೆಡ್ನಲ್ಲಿ ತುದಿಯಿಂದ 30 ಅಡಿ ಅಂತರಕ್ಕೆ ಒಂದು ಕೆಂಪನೆಯ ನಿಶಾನೆಯನ್ನ ಗುರುತು ಮಾಡ್ಕೊಳ್ಳಿ. You open your mobile. I have given the model, please. ಮೊಬೈಲಲ್ಲಿ ಕಳಿಸಿರುವಂತ ಆ ಚಿತ್ರಗಳಲ್ಲಿ ಅದರಲ್ಲಿದೆ, ಗೊತ್ತಾಗುತ್ತೆ, ತೆಗೆದು ನೋಡಿ. Just now I have sent. There are 2 photos. Last 2. Hi? ಇದೆಯಾ? ಸಿಕ್ತಾ? अभी डाला मैंने आधा घंटा पहले. है ना? It's okay? Keep the mobile in the front. ಮೊಬೈಲ್ Observe. ಚಿತ್ರವನ್ನ ತೆಗೆದು ಮುಂದೆ ಇಟ್ಕೊಳ್ಳಿ. And observe. Bed number 1, the round shape, okay? ಬೆಡ್ ನಂಬರ್ ಕಾಣಿಸ್ತಿದ್ಯಾ? ಒಂದು ಮೊದಲನೇದು ಚಿತ್ರ ಎಲ್ಲರಿಗೂ ಗೊತ್ತಾಯ್ತಾ ಯಾವುದು ಅಂತ? ಸುಮಾರು ಚಿತ್ರಗಳಿದೆ ಅದರಲ್ಲಿ. ಮೊದಲನೇ ಚಿತ್ರ ಗೊತ್ತಾಗಿಲ್ವಾ? 1 ನಿಮಿಷ ದಿಕ್ಕಾತಾವ ಸರ್. ಏನ ಸರ್? The size of the trump is more wide. Leaves are broad.
umbrella shape. Yeah. ಸಾಧ್ಯವಾದರೆ ಸಸಿಗಳನ್ನ ಯಾವುದೇ ನರ್ಸರಿಗಳಿಂದ ಖರೀದಿ ಮಾಡ್ದಲೆ ನೀವೇ ತೆಂಗಿನ ಮರಗಳು 20 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುವಂಥ ತೆಂಗಿನ ಮರಗಳನ್ನು ಅದನ್ನು ನೀವೇ ಗುರುತಿಸಿ ಅದರ ಬುಡ ಸ್ವಲ್ಪ ದಪ್ಪ ಇರಬೇಕು, ಬುಡದ ಗಾತ್ರದಲ್ಲಿ ದಪ್ಪ ಇದ್ದು ಎಲೆಗಳು ತುಂಬ ಆರೋಗ್ಯಕರವಾಗಿ ಜಾಸ್ತಿ ಚಾಚಿರುವಂಥ, ಅದು ಹೇಗೆ ಅಂದರೆ ನಮ್ಮ ಛತ್ರಿ ಕೊಡೆ ಅಂತ ಹೇಳ್ತೀವಲ್ಲ ಅದರಂಗೆ ಚಾಚಿರುವಂಥ ಆ ಗರಿಗಳಿರುವಂಥ ತೆಂಗಿನ ಸಸಿಯ ಕಾಯನ್ನು, ಅದು ಬಲ್ತಿರುವಂಥ ಕಾಯನ್ನು ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಿಮಗೆ ಅವಕಾಶ ಇದ್ದರೆ ಮಾಡ್ಕೊಳ್ಳಿ.